ನಮಸ್ಕಾರ ಎಲ್ರಿಗೂ. ಇವತ್ತು ನನಗೆ ಮಾತಾಡ್ಬೇಕಾಯ್ತು ಅಂತ ಅನ್ಸಿದ್ದು ಏನಂದ್ರೆ, ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿರುವ ಊರ್ವಶಿ ಥಿಯೇಟರ್ ಕ್ಲೋಸ್ ಆಗ್ತಾ ಇದೆ. ಫೆಬ್ರವರಿ ತಿಂಗಳಲ್ಲಿ ನೆಲಸಮ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ. ಸೊ ಕೇಳ್ಪಟ್ಟೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಆಲ್ರೆಡಿ ಟಿವಿ ಚಾನಲ್ಗಳಲ್ಲಿ ಒಂದಿಷ್ಟು ವೆಬ್ಸೈಟ್ಗಳ ಆರ್ಟಿಕಲ್ಸ್ ಎಲ್ಲ ಬಂದಿದೆ. ಸೊ ಫೆಬ್ರವರಿಲಿ ಏನೋ ಕ್ಲೋಸ್ ಮಾಡ್ತಾರಂತ, ಅದೇನೋ ಏನೇನೋ ಪ್ರಾಬ್ಲಮ್ ಇಶ್ಯೂಸ್ ಇಂದ ಅಂತ ಕೇಳ್ಪಟ್ಟೆ. ಬಹುಶಃ ನಾನು ಅನ್ಕೊಂಡಿದ್ದೇನೆಂದ್ರೆ ಏನೋ ಒಂದು ಮಲ್ಟಿಪ್ಲೆಕ್ಸ್ಗಳನ್ನ ಮಾಡ್ತಾರೆ ಅಂತ. ಯಾಕಂದ್ರೆ ಈ ಬದಲಾದ ಟೆಕ್ನಾಲಜಿ ಮತ್ತೆ ನವೀಕರಣಕ್ಕೆ ಒಳಪಟ್ಟಂತೆ ಸಿಂಗಲ್ ಸ್ಕ್ರೀನ್ಗಳಿಗಿಂತ ಹೆಚ್ಚಾಗಿ ಮಲ್ಟಿಪ್ಲೆಕ್ಸ್ಗಳು ಈಗ ಆಲ್ಮೋಸ್ಟ್ ಆಲ್ ಈಗ ಅಂದ್ರೆ ಇವಾಗ ನಾನು ಹೇಳೋದೇನಂದ್ರೆ, ಈಗ KG ರೋಡಲ್ಲೇ ತಗೊಳ್ಳಿ, ಮೇನ್ ಥಿಯೇಟರ್ಲಿ ಅಂದ್ರೆ ಸಿಂಗಲ್ ಸ್ಕ್ರೀನ್ ಅಲ್ಲಿ ಬಾಡಿಗೆ ಕೊಟ್ಟು 3 ಲಕ್ಷ 4 ಲಕ್ಷ 5 ಲಕ್ಷ ಈ ತರ ಬಾಡಿಗೆ ಇದೆ ಒಂದು ವಾರಕ್ಕೆ. ಸೊ ಅಷ್ಟು ಕೊಟ್ಟು ನಡೆಸೋದಕ್ಕಿಂತ ಈ ತರ ಅಂದ್ರೆ ಕೆಲವೊಬ್ರು ಕನ್ಸಾಗಿರುತ್ತೆ. ಅಂದ್ರೆ ಇವಾಗ ಬಿಡಿ, ಇವಾಗ ಕಾನ್ಸೆಪ್ಟ್ ಎಲ್ಲ ಹೋಗ್ಬಿಟ್ಟಿದೆ. ಮೇನ್ ಥಿಯೇಟರ್ ಕಾನ್ಸೆಪ್ಟ್ 100 ಡೇಸ್ ಸೆಲೆಬ್ರೇಷನ್ ಅದೆಲ್ಲ ಬದಲಾಗಿದೆ. ಬಟ್ KG ರಸ್ತೆಲಿ ಒಂದು ಬಿಡುಗಡೆ ಆಗ್ಬೇಕು ಅನ್ನೋದೊಂದು ಇದೇ ಇರುತ್ತಲ್ಲ. ಈಗ ಅದು ಕಪಾಲಿ ಥಿಯೇಟರ್ ಇದ್ದ ಜಾಗದಲ್ಲೇನೆ ತೆಲುಗು ನಟ ಮಹೇಶ್ ಬಾಬು ಅವ್ರ ಒಡೆತನದಲ್ಲಿರೋ ಇವಾಗ AMB ಮಲ್ಟಿಪ್ಲೆಕ್ಸ್ ಕಪಾಲಿ ಇದು ಕೂಡ ಸ್ಟಾರ್ಟ್ ಆಗುತ್ತೆ. 7 ಸ್ಕ್ರೀನ್ ಏನೋ ಅಂತ ಹೇಳ್ಬೋದು. ಆಮೇಲೆ ಸಂತೋಷ್ ಥಿಯೇಟರ್ ಎದುರುಗಡೆನೂ ಕೂಡ ಅಲ್ಲೊಂದು ಮಲ್ಟಿಪ್ಲೆಕ್ಸ್ಗಳು ಆಗ್ತಾ ಇದೆ. ಈಗ ನಾನು ಹೇಳ್ತಾ ಇರೋದು ಓಕೆ, ಮಲ್ಟಿಪ್ಲೆಕ್ಸ್ ಇರ್ಬೋದು, ಬಟ್ ಸಿಂಗಲ್ ಸ್ಕ್ರೀನ್ ನಮ್ಗೇನೋ, ನನಗೆ ವೈಯಕ್ತಿಕವಾಗಿ ಈ ಮಲ್ಟಿಪ್ಲೆಕ್ಸ್ ಕಲ್ಚರ್ಗಿಂತ ಬಟ್ ಅಲ್ಲಿ ಕ್ಲೀನು, ಮೇಂಟೆನೆನ್ಸು, ಸೌಂಡ್ ಸಿಸ್ಟಮ್ ಎಲ್ಲ ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಬಟ್ ನನಗೆ ಪರ್ಸನಲಿ ಸಿಂಗಲ್ ಸ್ಕ್ರೀನ್ ತುಂಬ ಇಷ್ಟ ಆಗುತ್ತೆ. ಅದೇನೋ ನನಗೆ ತುಂಬ ಕನೆಕ್ಟ್ ಆಗೋದು. ಅಫ್ಕೋರ್ಸ್ ಈ ಅಂದರೆ ಊರ್ವಶಿ ಥಿಯೇಟ್ರು ಆ ಸೌಂಡ್ ಸಿಸ್ಟಮು, ಆ ಕ್ವಾಲಿಟಿ, ಆ ಪಿಕ್ಚರ್ಸು ಎಲ್ಲ, ಆಮೇಲೆ ಕ್ಲೀನು, ಮೇಂಟೆನೆನ್ಸು ಎಲ್ಲ ಚೆನ್ನಾಗಿತ್ತು. ಯಾಕೆ ಈ ಥರ ಆಯ್ತದ ಬಹುಶಃ ಅದು ಈ ಹಿನ್ನೆಲೆ ಏನಿರುತ್ತೋ ಗೊತ್ತಿಲ್ಲ. ಬಟ್ ತುಂಬ ಬೇಜಾರಾಗೋಯ್ತು ಈ ಥರ ಒಂದು ಸಿನಿಮಾ. ಯಾಕೆಂದರೆ ಕನ್ನಡ ಸಿನಿಮಾಗಳು, ತೆಲುಗು ತಮಿಳ್ ಸಿನಿಮಾಗಳು ಹಿಟ್ ಆಗಿದೆ, ಇಲ್ಲ ಅಲ್ಲಿಲ್ಲ ಆ ಥಿಯೇಟ್ರು. ಯಾಕಂದ್ರೆ ಲಾಲ್ಬಾಗು, ಆ ಜಯನಗರ, ಆ ಸುತ್ತಮುತ್ತ ಎಲ್ಲ ಬಂದ ಜನತೆಗೆಲ್ಲ ಅದು ಸ್ಕ್ರೀನ್ ತುಂಬ ಚೆನ್ನಾಗಿದೆ. ಕನ್ನಡದಲ್ಲಾದ್ರೆ AK-47 ಅಲ್ಲೇ ಓಂ ಪ್ರಕಾಶ್ ಅವರು ಒಂದು ಇಂಟರ್ವ್ಯೂಲಲ್ಲಿ ಹೇಳಿದ್ರಲ್ಲ, ಸೊ ಆ ಸ್ಕ್ರೀನಿಂಗ್ ಹಾಕಿರೋದು, ಸಿನಿಮಾ ಮುಹೂರ್ತದ ಒಂದು ವಿಡಿಯೋಸ್ಗಳನ್ನ ಅಲ್ಲೇ ಹಾಕಿರೋದು ಮುರಳಿ ಮೋಹನ್ ಅವ್ರು ಹೇಳಿದ್ದು ಈ ಥರ. ಆಮೇಲೆ KGF ಸಿನಿಮಾ, ಕಾಂತಾರ, ಬ್ಲಾಕ್ ಬಸ್ಟರ್, ಆ ಒಂದು ಕಟೌಟು ಅದೆಲ್ಲ ತುಂಬ ಬೇಜಾರಾಯ್ತು ಇವಾಗ ಕ್ಲೋಸ್ ಆಗ್ತಿರೋದು ಕೇಳಿ. ಇನ್ಫ್ಯಾಕ್ಟ್ ನನಗೆ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಅಂದರೆ ಈ ಒಂದು 10 ವರ್ಷದಲ್ಲಿ ಈ ಮೆಜೆಸ್ಟಿಕ್ ಅಂದನೇ ತಗೊಂಡ್ರೆ ಮೇನ್ಕಾ ಥಿಯೇಟ್ರ್ ಕ್ಲೋಸ್ ಆಯಿತು. ಈ ಕಡೆ ಸಾಗರ್ ಥಿಯೇಟ್ರು, ತ್ರಿಭುವನ್ ಅದ್ರೊಳಗಡೆ ಇರ್ತಕ್ಕಂಥ ಕೈಲಾಸ್ ಮಿನಿ ಥಿಯೇಟ್ರು ಅದು ಕ್ಲೋಸ್ ಆಯಿತು. ಕಪಾಲಿ ಥಿಯೇಟ್ರ್ ಕ್ಲೋಸ್ ಆಯಿತು. ಈಗ ಅದು AMB ಮಲ್ಟಿಪ್ಲೆಕ್ಸ್ ಆಗ್ತಾ ಇದೆ. ಓಕೆ, ಪಕ್ಕದಲ್ಲಿರೋ ಮೂವಿ ಲ್ಯಾಂಡ್ ಥಿಯೇಟ್ರ್ ಕೂಡ ಕ್ಲೋಸ್ ಆಯಿತು. ಹೀಗೆ ಥಿಯೇಟ್ರ್ಗಳು ಕ್ಲೋಸ್ ಆದಾಗ ತುಂಬ ಬೇಜಾರಾಗುತ್ತೆ. ಅಂದರೆ ಇತ್ತೀಚಿನ 10 ವರ್ಷಗಳಲ್ಲಿ ಸಿಟಿ ಮಾರ್ಕೆಟಲ್ಲಿರೋ ಅಪ್ಸರಾ ಥಿಯೇಟ್ರು, ಪರಿಮಳ ಮತ್ತು ಮಿನಿ ಥಿಯೇಟ್ರ್ ಪ್ರದೀಪ್ ಅಂತ ಇತ್ತು, ಅದು ಕ್ಲೋಸ್ ಆಗೋಯ್ತು. ಇನ್ನು ಚಾಮರಾಜಪೇಟೆಗೆ ಬಂದರೆ ಅಲ್ಲಿ ಉಮಾ ಥಿಯೇಟ್ರ್ ಇತ್ತು, ಅದು ಕ್ಲೋಸ್ ಆಗೋಯ್ತು. ನಳಂದ ಥಿಯೇಟ್ರು ಅದು ಕ್ಲೋಸ್ ಆಗೋಯ್ತು. ಈ ಕಡೆ ಮಾರತಹಳ್ಳಿ ಕಡೆ ಬಂದರೆ ಇಲ್ಲಿ ತುಳಸಿ ಅಂತ ಥಿಯೇಟ್ರ್ ಇತ್ತು, ಅದು ಕ್ಲೋಸ್ ಆಗೋಯ್ತು. ವಿನಾಯಕ ಥಿಯೇಟ್ರ್ ಇತ್ತು, ಅದು ಕ್ಲೋಸ್ ಆಗಿದೆ ಅಂತ ಅನ್ಕೊಂಡೆ. ಕ್ಲೋಸ್ ಮಾಡಿದ್ರು, ಈಗ ಅದನ್ನ ವಿನಾಯಕ ಸಿನಿಲಕ್ಸ್ ಅಂತಂದು ಹೇಳ್ಬಿಟ್ಟು ಹೆಸರು ಕೊಟ್ಟು ಈಗ ಚೆನ್ನಾಗಿದೆ. ಈಗ ಒಳ್ಳೆ ಅದನ್ನ ಇದು ಮಾಡಿದ್ದಾರೆ, ಜನನೂ ಬರ್ತಾ ಇದ್ದಾರೆ. ನನಗೇನು ಸಿಂಗಲ್ ಸ್ಕ್ರೀನ್ ಮಲ್ಟಿಪ್ಲೆಕ್ಸ್ ಅಂತಲ್ಲ, ಮಲ್ಟಿಪ್ಲೆಕ್ಸ್ ಬಂದರೆ ಸ್ಮಾಲ್ ಸ್ಕ್ರೀನ್ ಇರುತ್ತೆ, ಸೌಂಡ್ ಸಿಸ್ಟಮು, ಕ್ವಾಲಿಟಿ, ಬಟ್ ಫುಡ್ಡು ರೇಟು ಅದೆಲ್ಲ ಜಾಸ್ತಿ ಇರುತ್ತೆ. ಬಟ್ ಅದು ಬೇಜಾರಾಗತ್ತೆ. ಅಂದರೆ MG ರೋಡಲ್ಲಿ ರೆಕ್ಸ್ ಅಂತ ಥಿಯೇಟ್ರ್ ಕೂಡ ಇತ್ತು, ಅದು ಆಲ್ಮೋಸ್ಟ್ ಅಲ್ಲಿ ಹಾಲಿವುಡ್ ಸಿನಿಮಾಗಳೇ ಅಲ್ಲಿ ಪ್ರದರ್ಶನ ಕಾಣ್ತಾ ಇದ್ದು, ಆ ಥಿಯೇಟ್ರ್ ಕೂಡ ಕ್ಲೋಸ್ ಆಯಿತು. ಈ ಥರ ಥಿಯೇಟ್ರ್ಗಳು ಕ್ಲೋಸ್ ಆದಾಗ ತುಂಬ ಬೇಜಾರಾಗತ್ತೆ. ಇನ್ನು ನಮ್ಮ ಹಾವೇರಿ ಹಾನಗಲಲ್ಲೂ ತೊಗೊಂಡ್ರು ಅಷ್ಟೇ. ಹಾನಗಲಲ್ಲಿ ರಂಜಿನಿ ಮತ್ತು ಭಾಗೀರಥಿ 2 ಥಿಯೇಟ್ರ್ಗಳಿದ್ದು ಟಾಕೀಸು. ಸೊ ಭಾಗೀರಥಿ, ರಂಜಿನಿ ಥಿಯೇಟ್ರು ತುಂಬ ವರ್ಷಗಳೇ ಆಗೋಯ್ತು ಕ್ಲೋಸ್ ಆಗಿ. ಭಾಗೀರಥಿ ಬಹುಶಃ ಸಲಾರ್ ಅನ್ಸುತ್ತೆ ಲಾಸ್ಟ್ ಸಿನಿಮಾ, ಅದು ತುಂಬ ರಿನೋವೇಟ್ ಆಗೆಲ್ಲ ಮಾಡಿ ಚೆನ್ನಾಗಿ ಮಾಡಿತ್ತು, ಕ್ಲೋಸ್ ಆಗೋಯ್ತು. ಇನ್ನು ಹಾವೇರಿಲೂ ಅಷ್ಟೇ ಮಗವಿ, ಮನೋಹರು, ಸರಸ್ವತಿ 3 ಥಿಯೇಟ್ರ್ಗಳಿದ್ದು. ಇನ್ನೊಂದೇನೋ ಒಂದು ಇತ್ತಂತೆ, ಅದು ಸ್ಮಾಲ್ ಸ್ಕ್ರೀನ್, ಅದನ್ನು ನಾನು ನೋಡಿಲ್ಲ. ಬಟ್ ಮನೋಹರ್ ಥಿಯೇಟ್ರು ಇವಾಗಿಲ್ಲ. ಒಂಥರ ಬೇಜಾರಾಗತ್ತೆ. ಥಿಯೇಟ್ರ್ಗಳು ಓಕೆ, ಅದು ಇವಾಗ ಚೇಂಜಸ್ ಮಾಡ್ಬೋದು, ಅಥವಾ ಏನೇನೋ ಅವರ ಐಡಿಯಾಗಳು ಥಿಯೇಟ್ರ್ ಮಾಲೀಕರು ಇರ್ಬೋದು. ಬಟ್ ಆ ಸ್ಕ್ರೀನು ಅದನ್ನೆಲ್ಲ ನೋಡಿದಾಗ ತುಂಬ ಬೇಜಾರಾಯಿತು ಥಿಯೇಟ್ರ್ಗಳು ಕ್ಲೋಸ್ ಆಗ್ತಾ ಇರೋದು. ನಿಮಗೆ ಯಾವ್ಯಾವ ಥಿಯೇಟ್ರ್ ಕ್ಲೋಸ್ ಆಯಿತು, ಏನೋ ನೀವು ನೋಡಿರೋ ಸಿನಿಮಾಗಳು ಅಂದರೆ ನೀವು ಅನುಭವಿಸಿರ್ತಿರಲ್ಲ, ಅದು ಯಾವ ರೀತಿ ಅಂತ ನಿಮ್ಗೆ ಇದು ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಈ ಒಂಥರ ಬೇಜಾರಿನ ಸಂಗತಿ ಅಂತಲೇ ಅನ್ನಿಸ್ತು. ಕಾವೇರಿ ಥಿಯೇಟ್ರ್ ಕೂಡ ಕ್ಲೋಸ್ ಆಗಿತ್ತು, ಸಾರಿ ಅದನ್ನ ಹೇಳೋದು ಮರೆತೆ. ಒಂದಿಷ್ಟು ಕನೆಕ್ಟು ಬೇಜಾರಾಗುತ್ತೆ. ಯಾಕಂದರೆ 1000 ಥಿಯೇಟ್ರ್ಗಳು ಇದ್ದಂಥ ಅಂತ ಲಿಸ್ಟ್ಗಳೆಲ್ಲ ಹೇಳ್ತಾ ಇದ್ರು. ಇವಾಗ 600
ಥಿಯೇಟರ್ ಬಂದಿದೆ, ಅದು ಎಷ್ಟೋ ಥಿಯೇಟರ್ಗಳು ಕ್ಲೋಸ್ ಆಗ್ತದೆ, ಎಷ್ಟೋ ಥಿಯೇಟರ್ಗಳನ್ನ ರಿನೋವೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಎಲ್ರಿಗೂ ಗೊತ್ತಿರುತ್ತೆ ಥಿಯೇಟರ್ಗಳು ಯಾಕೆ ಕ್ಲೋಸ್ ಆಗ್ತಾ ಇದೆ ಅಂದ್ರೆ ಜನ ಬರ್ತಾ ಇಲ್ಲ. ಈ ಒಂದು ಕಾರಣ ಅಂದ್ರೂ ಇದೇ ಇರೋದೆ. ಕಾರಣ ಏನಂದ್ರೆ ಸಿನಿಮಾ ರಿಲೀಸ್ ಆಗಿ OTT ಎಲ್ಲ ಬಂದ್ಬಿಡ್ತು. ಲಾಕ್ಡೌನ್ ಆದ್ಮೇಲೆ ಅಂದ್ರೆ OTT ಬಂದ್ಬಿಡುತ್ತೆ. ಆಮೇಲೆ ಸಿನಿಮಾ ಸಪೋಸ್ ಹೊಸೊಬ್ರ ಸಿನಿಮಾ ಬಿಡಿ, ಒಬ್ಬಟ ಸ್ಟಾರ್ಗಳ ಸಿನಿಮಾಗಳು ಬರುತ್ತೆ, 4 ವಾರಕ್ಕೆ ಅದು OTT ಬರೋದು. ಈ ತರ ನಾನು ಎಲ್ಲ ಸಿನಿಮಾಗಳನ್ನು ನೋಡ್ತಾ ಇದ್ದೆ ಆಲ್ಮೋಸ್ಟ್ ಆಲ್. ಈಗ ನಾನು ಕೂಡ OTT ಶಿಫ್ಟ್ ಆಗಿದ್ದೀನಿ, ಇಲ್ಲ ಅನ್ಲಿಲ್ಲ. ಯಾಕಂದ್ರೆ ಬೇರೆಯವ್ರು ಬೆರಳು ಮಾಡಿ ತೋರ್ಸೋಕ್ಕಿಂತ ಮುಂಚೆ ನಾವು ನಮ್ಮನ್ನು ನೋಡ್ಕೋಬೇಕಲ್ಲ. ಬಟ್ ಸಾಧ್ಯಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾಗಳನ್ನ ನೋಡ್ತೀನಿ. ಬಟ್ ಸಿಂಗಲ್ ಸ್ಕ್ರೀನ್ ನಮಗೆ ಎಮೋಷನ್, ಮಲ್ಟಿಪ್ಲೆಕ್ಸ್ಗಳಿಂದ ಮಲ್ಟಿಪ್ಲೆಕ್ಸ್ ಅಲ್ಲೆಲ್ಲ ಕ್ಲೀನು ಅದೆಲ್ಲ ಚೆನ್ನಾಗಿರುತ್ತೆ, ಇಲ್ಲ ಅಲ್ಲಿಲ್ಲ. ಕಾರಣಗಳು ತುಂಬಾ ಇದೆ, ಕೊಡ್ಬೋದು ಕಾರಣಗಳು. ಜನ ಬರೋದಿಲ್ಲ ಅಂತ ಹೇಳ್ಬೋದು, OTT ಪ್ಲಾಟ್ಫಾರ್ಮ್ಗಳು ಬರೋದು, TV ಚಾನಲ್ಗಳೇ ಬೇಗ ಬರೋದಾಗಿರ್ಬೋದು. ಆಮೇಲೆ ಸಿನಿಮಾ ರಿಲೀಸ್ ಆಗಿದ ತಕ್ಷಣ ಪೈರಸಿ ಆಗುತ್ತೆ, ಅದನ್ನ ನೋಡೋರ ಸಂಖ್ಯೆನೂ ಜಾಸ್ತಿ ಆಗಿದೆ. ಸಿನಿಮಾ ನೋಡೋರು ಇದ್ದಾರೆ, ಇಲ್ಲ ಅನ್ಲಿಲ್ಲ. ಬಟ್ ಈ ಸಿನಿಮಾದ ಬಗ್ಗೆ ನಾನು ನೋಡೋರು ಬಿಡೋರು ಅದು ಬಿಡಿ, ಅದು ಬೇರೆ ಮಾತು. ಬಟ್ ಆ ಥಿಯೇಟರ್ ಕ್ಲೋಸ್ ಆಗ್ತಿರೋದ್ ಬಗ್ಗೆ ನನಗೆ ಹೇಳ್ಬೇಕು ಅನ್ನಿಸ್ತು. ಹೀಗಾಗಿ ಒಂದಿಷ್ಟು ಬೇಜಾರಾಗತ್ತೆ. ಯಾಕಂದ್ರೆ 1,000 ಥಿಯೇಟರ್ಗಳು ಇದ್ದಂತ ಅಂತ ಲಿಸ್ಟ್ಗಳೆಲ್ಲ ಹೇಳ್ತಾ ಇದ್ರು. ಇವಾಗ 600 ಥಿಯೇಟರ್ ಬಂದಿದೆ, ಅದು ಎಷ್ಟೋ ಥಿಯೇಟರ್ಗಳು ಕ್ಲೋಸ್ ಆಗ್ತದೆ, ಎಷ್ಟೋ ಥಿಯೇಟರ್ಗಳನ್ನ ರಿನೋವೇಟ್ ಮಾಡ್ತಾ ಇದ್ದಾರೆ. ಇರ್ಲಿ, ನಿಮ್ಗೆ ಏನ್ ಅನಿಸ್ತು ದಯವಿಟ್ಟು ಹೇಳಿ, ಹಂಚ್ಕೊಳ್ಳಿ. ಯಾಕಂದ್ರೆ ಆ ಭಾವನೆಗಳು ಇರುತ್ತಲ್ಲ ಸಿನಿಮಾ ನೋಡೋರಿಗೆ. ಮಲ್ಟಿಪ್ಲೆಕ್ಸ್ ಆದ್ರೇನು, ಸಿಂಗಲ್ ಸ್ಕ್ರೀನ್ ಆದ್ರೇನು ಓಕೆ, ಅದ್ರ ಬಗ್ಗೆ ಏನಿಲ್ಲ. ಬಟ್ ಸಿಂಗಲ್ ಸ್ಕ್ರೀನ್ ನನ್ಗೆ ತುಂಬಾ ಇಷ್ಟ ಆಗೋದು. ಸೊ ನಿಮ್ಗೆ ಏನ್ ಅನಿಸುತ್ತಾ ಹೇಳಿ, ನೋಡೋಣ.